ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಪ್ರತಿಭಟನೆಯ ಉದ್ದೇಶ ಏನು, ಅವರ ಬೇಡಿಕೆ ಏನು, ಸರ್ಕಾರಕ್ಕೆ ಏನೇನು ಆಗ್ರಹ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಕೂಡ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆಗೆ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಾಗಲಕ್ಷ್ಮಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಮೇಡಮ್ ಹೇಳಿ, ನಿಮ್ಮ ಬೇಡಿಕೆ ಇವತ್ತು ನಿನ್ನೆಯದಲ್ಲ, ಪ್ರತಿ ಸಲ ಬೇಡಿಕೆ, ಪ್ರತಿ ವರ್ಷ ಬೇಡಿಕೆ ಇಡ್ತಾನೆ ಇರ್ತೀರಾ. ಸರ್ಕಾರ ಈಡೇರಿಕೆ ಮಾಡುತ್ತೆ ಅನ್ನೋ ಭರವಸೆ ಈ ಸಲ ಇದೆಯಾ? ಹೋರಾಟ ಮಾಡುವಂತದ್ದು ನಮ್ಮ ಹಕ್ಕು. ಅನ್ಯಾಯ ಆಗಿರುವಂತದ್ದನ್ನ ಪ್ರತಿಭಟಿಸ್ತೀವಿ. ಆ ಮೂಲಕನೇ ಈ ಹಿಂದೆ ಕೂಡ ಹೋರಾಟ ಮಾಡಿ ಹಲವಾರು ನಾವು ಗಳಿಸ್ಕೊಂಡಿದೀವಿ. ಅದೇ ಭರವಸೆ ಮೇಲೆ ಇವತ್ತು ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ನೀವು ಈಗಾಗಲೇ ಹೇಳಿದ್ರಿ, ಸಾಕಷ್ಟು ಬಾರಿ ಹೋರಾಟ ಮಾಡಿದೀರಾ, ಎಷ್ಟೋ ಬೇಡಿಕೆಗಳು ಈಡೇರಿಲ್ಲ ಸಹ. ಆದ್ರೆ ಈ ಸಾರಿ ನಾವು ನಿರ್ಣಯ ಮಾಡಿದೀವಿ. ಈಗಾಗಲೇ ನಾವು ಘೋಷಣೆ ಮಾಡಿರೋ ಹಾಗೆ ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ. ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು ಬಹುದಿನಗಳ ಬೇಡಿಕೆಗಳಾಗಿದೆ. ಕಳೆದ 3 ವರ್ಷದಿಂದ 1 ಪೈಸೆ ಹೆಚ್ಚಳ ಮಾಡಲಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು ಹೇಳ್ತೀನಿ ನಾನು, ನಾವು ಕೇಳ್ತಾ ಇರುವಂತ ಪ್ರಮುಖ ಬೇಡಿಕೆ ಏನಿದೆ, ಈಗಾಗಲೇ ಇರುವಂತ ದುಡ್ಡಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 5,000 ರಾಜ್ಯ ಸರ್ಕಾರದಿಂದ, ಇನ್ನು ಉಳಿದಂತೆ ಬೇರೆ ಬೇರೆ ಟೀಮ್ ಬೇಸ್ಡ್ ಅಂತ ಹೇಳಿ 7,000ದಷ್ಟು ಮೊತ್ತ ಇದೆ. ಒಟ್ಟು ಸೇರಿದ್ರೆ 12 ಆಗುತ್ತೆ. ಆದ್ರೆ ಅಷ್ಟು ನಮಗೆ ಹಣ ಬರ್ತಾ ಇಲ್ಲ. 7-8 ಸಾವಿರ ಅಷ್ಟೇನೆ ಬರ್ತಾ ಇರೋದು. 9,000 ಬರ್ತಾ ಇದೆ. 10,000 ಯಾವುದೋ ಒಂದು ತಿಂಗಳು ಬರಬಹುದು. ಆದ್ರೆ ಅದು ಒಂಥರ ಲಾಟ್ರಿ ತರ. ಸೊ ಇದು ನಮಗೆ ಅನ್ಯಾಯ ಆಗ್ತಾ ಇದೆ. ಆನ್ಲೈನ್ ಮುಖಾಂತರ ನೀಡುವಂತ ಒಂದು ಪದ್ಧತಿ ಇದೆ, ಅದನ್ನ ಸರಿಯಾಗಿ ಫೀಡ್ ಆಗಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಎಲ್ಲಾ ರೀತಿಯಿಂದಾಗಿ ನಾವು ದುಡಿತಾ ಮಾಡಿರುವಂತದ್ದಕ್ಕೆ ತಕ್ಕ ಪ್ರತಿಫಲ ಇಲ್ಲ, ಅನ್ಯಾಯ ಆಗ್ತಾ ಇದೆ. ಇರೋ ದುಡ್ಡನ್ನ ಒಟ್ಟಿಗೆ ಸೇರಿಸಿ ಕೊಡಿ. ಇರೋ ದುಡ್ಡು 12,000 ಇದೆ. ಈಗಾಗಲೇ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದ್ರೆ ನಾವು 5,000 ಇರೋಂತದ್ದನ್ನ 8,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿಗೆ ಸೇರಿಸಿದ್ರೆ 15,000 ಆಗುತ್ತೆ. ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ 15,000 ಅತಿ ಕನಿಷ್ಠ ವೇತನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ PF ಇಲ್ಲ, ESI ಇಲ್ಲ, ಮತ್ತೊಂದಿಲ್ಲ. ಆದ್ರೆ ನಮ್ ದುಡಿತ 8 ಗಂಟೆ ಅಷ್ಟೇ ಅಲ್ಲ ಮೇಡಮ್, ಇಡೀ 24 ಗಂಟೆ ಇರುತ್ತೆ. ಮಧ್ಯರಾತ್ರಿ ಕೆಲ್ಸಕ್ಕೆ ಹೋಗ್ತೀವಿ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ನೋವು ಅಂತ ಕಂಡ್ರೆ ಎಲ್ಲ ನಮ್ಮ ಫ್ಯಾಮಿಲಿನ ಮನೆಯಲ್ಲಿ ಮಲಗಿರ್ತಾರೆ. ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕಂದ್ರೂ ಕೂಡ ಯೋಚನೆ ಮಾಡಲ್ಲ. ಆ ಗರ್ಭಿಣಿ ಮಹಿಳೆ ಸುರಕ್ಷಿತವಾಗಿ ಹೆರಿಗೆ ಆಗ್ಬೇಕಂತ ಓಡೋಗ್ತೀವಿ. 12-1 ಗಂಟೆಗೆ ನಾವು 108 ಕರೆಸ್ಬಿಟ್ಟು ಸುರಕ್ಷಿತ ಹೆರಿಗೆ ಮಾಡಿಸ್ತೀವಿ. ಈ ತರ ಹಲವಾರು ಕೆಲಸಗಳು ಕೊರೋನಾ ಟೈಮಲ್ಲಂತೂ ಹೇಳೋಂಗಿಲ್ಲ. ಫ್ರಂಟ್ ಲೈನ್ ವಾರಿಯರ್ಸ್ ಅಂತಂದ್ರೆ ಆಶಾ ಕಾರ್ಯಕರ್ತೆಯರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರಿಗೆ ಒಂದು ಸನ್ಮಾನ ಬಿರುದು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿರುವಂತದ್ದು ಯಾವ ಸರ್ಕಾರಕ್ಕಾಗ್ಲಿ ಗೊತ್ತಿಲ್ಲ ಅಂತಲ್ಲ. ಕಳೆದ 2 ವರ್ಷ ಮೇಲ್ಪಟ್ಟಾಯ್ತು ನಮ್ಮ ಸರ್ಕಾರ ಬಂದೀಗ. ನಮ್ಗೆ ಹೇಳಿದಂತ ಭರವಸೆಗಳು ಮತ್ತೆ ಕಳೆದ ಬಾರಿ ಜಸ್ಟ್ 11 ತಿಂಗಳಿಂದ ನಾವು ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಹಾಗೇನೆ ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ರು. ನನ್ನನ್ನು ನಂಬಿ ವಾಪಸ್ ತಗೊಳ್ಳಿ ಧರಣಿನ, ನಮ್ಮ ಮೇಲೆ ಭರವಸೆ ಇಟ್ಟು ಹೊರಟೋಗಿ ಅಂತ ಹೇಳಿದ್ರು. ಭರವಸೆ ಇಟ್ವಿ ಮೇಡಮ್. ಇಲ್ಲಿಗೆ 11 ತಿಂಗಳಾಗಿದೆ. ಆಗಿರೋದೇನು? ಇಲ್ಲಿವರೆಗೂ 16 ಮೀಟಿಂಗ್ಗಳಾಗಿದ್ದಾವೆ. ಟಾಪ್ ಲೆವೆಲ್ ಹೇಳ್ತಿದ್ದೀನಿ ನಾನು. ಮಾನ್ಯ ಆರೋಗ್ಯ ಸಚಿವರು ಅದರಲ್ಲಿದ್ದಾರೆ. IAS ಆಫೀಸರ್ಸ್ 4 ಜನ ಇದ್ದಾರೆ. ನಮ್ ಬೇಡಿಕೆ ಇಷ್ಟು ಜನಕ್ಕೆ ಅರ್ಥ ಆಗ್ಲಾರ್ದ ವಿಷಯ ಏನಲ್ಲ. ಇದಕ್ಕೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಬೇಕು. ಇವತ್ತು ಹಗಲು ರಾತ್ರಿ ಕೆಲಸ ಮಾಡೋ ಅಂತವರಿಗೆ ಬೆಂಬಲ ಕೊಡಬೇಕು, ಪ್ರೋತ್ಸಾಹಿಸಬೇಕು ಅನ್ನೋಂತ ಮನಸ್ಸು ಬೇಕಿದಕ್ಕೆ. ಸೊ ನಾನು ಇವತ್ತು ಕೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವ್ ಹೇಳ್ದಂಗೆ ನಾವು ನಿಮ್ ಮಾತಿನ ಬೆಲೆ ಕೊಟ್ಟು ಹೋಗಿದೀವಿ. ಇವತ್ ಮತ್ತೆ ನಿಮ್ ಮಾತಿನ ಜ್ಞಾಪಿಸೋದಕ್ಕೆ ಬರ್ತಾ ಇದೀವಿ. ಈ ಕೂಡ್ಲೇನೆ ನೀವ್ ಹೇಳದಂತ ಭರವಸೆಗೆ ತಕ್ಕಂಗೆ ಕ್ರಮ ತಗೋಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನಿರ್ದಿಷ್ಟವಾಗಿ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆರೋಗ್ಯ ಇಲಾಖೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವ್ದಾದ್ರು ಆಶಾ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿ ಯಾರಿಗಾದ್ರೂ ಪೇಷಂಟ್ಸ್ ಸಮಸ್ಯೆ ಆದ್ರೆ ಅಂತವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕೆಲಸದಿಂದ ತೆಗಿತೀವಿ, ಅವ್ರ ಜಾಗಕ್ಕೆ ಬೇರೆಯವ್ರನ್ನ ತರ್ತೀವಿ ಅಂತ ಏನ್ ಹೇಳ್ತೀರಾ? ನಾನೀಗ ಹೇಳಕ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ರಾತ್ರಿ 4ನೇ ತಾರೀಕು ಈ ಒಂದು ಸುತ್ತೋಲೆನ ಮಾನ್ಯ ಆಯುಕ್ತರು ಹೊರಡಿಸಿದ್ದಾರೆ. ನಾವು ಸರ್ಕಾರ ಹೇಳೋ ಪ್ರಕಾರ, ಇವ್ರ ಪ್ರಕಾರ ನಾವು ಸರ್ಕಾರಿ ನೌಕರರಲ್ಲ, ಸ್ವಯಂ ಸೇವಕರು. ನಾವು ಸ್ವಯಂ ಸೇವಕರಿಗೆ ನಮ್ಮದೇ ಆದಂತ ವ್ಯಕ್ತಿತ್ವ ಇದೆ, ನಮ್ಮದೇ ಆದಂತ ಹಕ್ಕುಗಳಿದಾವೆ. ನಾವಿವತ್ತು ಸ್ವಯಂ ಸೇವಕರು ಅಂತ ಕರಿತಿರಲ್ಲ, ಒಬ್ಬ DC-ಗೆ ಆರ್ಡರ್ ಮಾಡಿಬಿಟ್ಟು ನೀವು ಆಕ್ಷನ್ ತಗೊಳಕ್ ಆಗತ್ತಾ? ನಿಮ್ಮ ಸರ್ಕಾರಿ ನೌಕರರ ನಾವಲ್ಲ. ಆಮೇಲೆ ಆಯ್ತು, ನೀವು ಕ್ರಮ ತಗೊಂಡಿದ್ದೆ ಅಂದ್ರೆ ನೀವು ನಮ್ಮನ್ನ ಸರ್ಕಾರಿ ನೌಕರ ಅಂತ ಪರಿಗಣಿಸ್ತಿದ್ದೀರಾ? ಅದನ್ನ ಫಸ್ಟ್ ಡಿಕ್ಲೇರ್ ಮಾಡಿ. ನಿಮ್ಮ ಎಲ್ಲಾ ಒಂದು ಷರತ್ತುಗಳಿಗೆ, ನಿಮ್ಮ ಒಂದು ಶಿಕ್ಷೆಗಳಿಗೆ ಒಳಪಡ್ತೀವಿ ನಾವು.
ಫಸ್ಟ್ ಘೋಷಣೆ ಮಾಡಿ ನೀವು. ಅದು ನನ್ನ ಪಾಯಿಂಟ್. ಎರಡನೇದು, ಈ ತರದ ಲೆಟರ್ ಹೋರಾಟ ಮಾಡ್ತಾ ಇರುವಂತ ಹೋರಾಟಗಾರರ ಒಂದು ಮನಸ್ಥಿತಿನ ಕುಗ್ಸೋ ಅಂತ ಕೆಲಸ. ಅತಿ ಒಂದು ಸಣ್ಣ ಒಂದು ಏನದು ಮನಸ್ಥಿತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆದರಿಕೆ ಬೆದರಿಕೆಗೆ ಹೆದರ್ಕೋ ಅಂತ ಕಾಲ ಅಲ್ಲ. ನಾವ್ ಯಾವ ಗುಲಾಮಗಿರಿ ವ್ಯವಸ್ಥೆನಲ್ಲೂ ಇಲ್ಲ. ಈ ತರ ಲೆಟರ್ಗಳು ಯಾವುದು ಏನು ಮಾಡಕ್ ಸಾಧ್ಯ ಇಲ್ಲ. ಮಾನ್ಯ ಆಯುಕ್ತರು, IAS ಆಫೀಸರ್ಸ್ ಅವರು ನಾವ್ ಹೆಂಗ್ ಆಯ್ಕೆ ಆಗಿದೀವಿ, ಹೆಂಗ್ ಬಿಡುಗಡೆಗೊಳಿಸ್ಬೇಕಂತ ಒಂದ್ ನಿಯಮ ಇದೆ. ಅದನ್ನು ಬಿಟ್ಟು ನಾನು ಹೇಳ್ದಂಗೆ ಆದೇಶ ಆಗುತ್ತೆ ಅಂದ್ರೆ ಇದು ಯಾವ್ದೋ ರಾಜ ಪದ್ಧತಿಯಲ್ಲಿ ನಾವಿಲ್ಲ ಮೇಡಮ್. ಸೊ ಅಂತ ಹೆದರಿಕೆಗೆ ಯಾರು ಬೆದರಿಲ್ಲ ಅನ್ನೋದಕ್ಕೆ ಇವತ್ತು ಬಂದಿರೋ ಆಶಾ ಕಾರ್ಯಕರ್ತೆಯರೇ ಸಾಕ್ಷಿ. ಮತ್ತೆ ನಾಳೆ ಇನ್ನೂ ಹೆಚ್ಚು ಜನ ಸೇರ್ತಾರಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾವ್ಯಾವ ಭಾಗದಿಂದ ಬಂದಿದ್ದಾರೆ, ಎಷ್ಟು ಜನ ಸೇರಿದ್ದಾರೆ, ಇನ್ನೆಷ್ಟು ಜನ ಬರುವಂತಹ ಸಾಧ್ಯತೆಗಳಿವೆ? ಈಗ ಕರ್ನಾಟಕದ 31 ಜಿಲ್ಲೆಯಿಂದ ಬಂದಿದ್ದಾರೆ. ಅದರ ಜೊತೆಗೆ BBMP ವ್ಯಾಪ್ತಿಯ ಅದು ಒಂದು ಯಾವುದೇ ಜಿಲ್ಲೆ ಮಧ್ಯೆ ಬರಲ್ಲ, ಅದು BBMP ವ್ಯಾಪ್ತಿಯ ಆಶಾಗಳು ಇದ್ದಾರೆ. 32 ಭಾಗಗಳಿಂದ ಬಂದಿದ್ದಾರೆ, ಪ್ರತಿ ತಾಲೂಕಿಂದ ಬಂದಿದ್ದಾರೆ. ಸೊ ಇವತ್ತು ಸುಮಾರು ಈಗಾಗ್ಲೇನೆ ಒಂದು 20-25 ಸಾವಿರ ಜನ ಇವತ್ತು ಸೇರ್ತಾರೆ. ಇನ್ನು ನಾಳೆ ಕೆಲವರೆಲ್ಲ ಸೇರ್ತಾರೆ. ಮೈಸೂರಲ್ಲಿ ಏನೋ ಬಂದಿದೆ ಅಂತ ಕೆಲವ್ರಿಗೆ ಯಾರಿಗೂ ಅಡ್ಡಿ ಆಗಿರ್ಬೋದು, ಅವರು ನಾಳೆ ಬಂದು ಸೇರ್ತಾರೆ. ಸೊ ಒಟ್ಟಾರೆಯಾಗಿ ಅನಿರ್ದಿಷ್ಟ ನಾವು ಹೋರಾಟನ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿನೂ ಮಾಡ್ಕೋತಾ ಇದ್ದೀನಿ. ನಮ್ಮ ಬೇಡಿಕೆಗಳು ನಿಮಗೆ ದೊಡ್ಡದಲ್ಲ, ಕೂಡಲೇ ಈಡೇರಿಸಿ ಆರೋಗ್ಯ ಸೇವೆನ ನೀವು ತಗೊಳ್ಳಿ. ಇಲ್ಲ ಅಂದ್ರೆ ಬಡ ಹೆಣ್ಮಕ್ಳು, ಬಡ ಜನತೆಗೆ ಆಗ್ತಾ ಇರುವಂತ ಆರೋಗ್ಯದ ತೊಂದರೆಗೆ ನೇರವಾಗಿ ಸರ್ಕಾರ ಹೊಣೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇದಿಷ್ಟು ನಾಗಲಕ್ಷ್ಮಿ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ, ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಯ ಈಡೇರಿಕೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಸಚಿವರು ಬರಲಿ, ನಾವು ಬಗ್ಗಲ್ಲ, ಜಗ್ಗಲ್ಲ, ಯಾವುದೇ ಎಚ್ಚರಿಕೆಗೂ ಕೂಡ ನಾವು ಬಗ್ಗಲ್ಲ ಅನ್ನುವಂತಹ ಮಾತನ್ನ ಈ ಸಲ ಹೇಳ್ತಾ ಇರುವಂತದ್ದು. ಬೇಡಿಕೆ ಈಡೇರಿಕೆ ಆಗ್ಲೇಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.